ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸುದೀಪ್ ಸರ್ ಜೊತೆ ಹೇಗಿತ್ತು ಈಗ ಫೈಟ್ ಮಾಡೋದು ಅಂತ ಅಂದಾಗ ಒಂದ್ ಭಯ ಇರುತ್ತೆ. ಸುದೀಪ್ ಸರ್ ಈಗ ಅವ್ರ ಜೊತೆ ಫೈಟ್ ಮಾಡೋದಾ, ಇದರಲ್ಲೂ ಒಂದು ಭಯ 100% ಕಾಡು ಇರುತ್ತೆ ನಿಮ್ಗೆ. ಹೇಗಿತ್ತು ಸರ್ ಆ 10 ದಿನಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? 10 ಡೇಸ್ ಬಂದ್ಬಿಟ್ಟು ವೇರಿಯಂಟ್ ಆಫ್ ಶೂಟು, ವೇರಿಯಂಟ್ ಆಫ್ ಅಸೋಸಿಯೇಟ್ಸು ತುಂಬ ಜನ ನೋಡಿದೆ. ಅಲ್ಲಿ ತಮಿಳ್ ಆ್ಯಕ್ಟರ್ಸನ್ನು ನೋಡಿದೆ. ಸೊ ಅವರು ಮತ್ತು ಡ್ಯಾನ್ಸರ್ಸು, ಸಾರು. ಸೊ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಒಂದು ಟೀಮ್ ಒಂದು ಕಟ್ಕೊಂಡು ಮಾಡೋದಂದ್ರೆ ದೊಡ್ಡ ವಿಷಯ. ಸೊ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೋಲ್ ಟೀಮ್, ಕ್ಯಾಮ್ರಾಮನ್ನಿಂದ ಹಿಡಿದು ಎಲ್ಲ ವರ್ಕರ್ಸ್ಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ. ಅಗೇನ್ ನಮ್ಮ ಪಾರ್ಟ್ ಹೇಳೋಕ್ಕೋದ್ರೆ 10 ಡೇಸು ಅದರಲ್ಲಿ ಒಂದು ಫೈಟ್ ನಂದಿರುತ್ತೆ. ಸೊ ಅದರಲ್ಲಿ ಬಂದ್ಬಿಟ್ಟು ಆ ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗೆದು ಅದೇ ಮೋಕೋ ಬ್ಯಾಟ್ ಆ ಕ್ಯಾಮ್ರಾದಲ್ಲಿ ತೆಗೆದ್ರು. ಸೊ ಆ ಕ್ಯಾಮ್ರಾ ತೆಗೆಯೋದಂತೂ ನಾನು ತುಂಬ ಕಲ್ತ್ಕೊಂಡೆ ಸುದೀಪ್ ಸರ್ ಜೊತೆ. ಈಗ ಟೈಮಿಂಗ್ ಮಿಸ್ ಆದರೆ ಅದು ಒಂದ್ಸಲಿ ಸೆಟ್ ಮಾಡಿ ಬಿಟ್ಬಿಡ್ತಾರೆ. ಅದು ತಕ್ಕನಂಗೆ ಹಿಂಗೆ ಹೋಗುತ್ತೆ, ರೈಟು ಲೆಫ್ಟು ಸ್ಟ್ರೈಟು ಒಂದು ಸರ್ಕಲ್ ಬಂದು ನಿಂತ್ಕೊಳುತ್ತೆ. ಸೊ ಆ ಥರ ಇರುತ್ತೆ. ಅದಕ್ಕೆಲ್ಲ ಕರೆಕ್ಟ್ ರಿಯಾಕ್ಷನ್ ಕೊಡಬೇಕು. ಸೊ ಅದನ್ನು ಸಾರು ಒಂದ್ಸಲಿ ಮಿಸ್ ಮಾಡಿ ನೋಡಿಲ್ಲ ನಾನು. ಸೊ ಸಕ್ಕದಾಗಿ ಇದು ಮಾಡಿದ್ರು. ಬಂದರು, ಕ್ಯಾಮ್ರಾಮನ್ ಜೊತೆ ಮಾತಾಡಿದ್ರು, ಯಾವ ಥರ ಇರ್ತಮ್ಮ ಅಂತ ಹೇಳ್ಬಿಟ್ಟು, ಈ ಸೀನ್ ಈ ಥರ ಅಂತ ಹೇಳ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಆ ಸೀನ್ನ ಹೆಂಗೆ ಎದ್ದು ನಿಂತು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ರು. ಸೊ ಅಲ್ಲೇ ತುಂಬ ಕಲ್ತ್ಕೊಂಡೆ ನಾನು. ಯಾಕಂದರೆ ಇನ್ ಫ್ಯೂಚರ್ಸ್ ಏನಾದರೂ ಒಂದು ಫೈಟ್ ಬರುತ್ತೆ, ಫೈಟ್ ಸೀನ್ ಬಂದಾಗ ನಮಗೂ ಅದನ್ನು ಅಳವಡಿಸ್ಬೋದು. ಸೊ ಇಲ್ಲಿಂದ ನೋಡಿಕೊಂಡು ದೊಡ್ಡ ಲೆಸನ್ ಕಲ್ತ್ಕೊಂಡೆ. ತುಂಬ ಖುಷಿ ಆಯ್ತು ಮೇಡಮ್. ನಮ್ಮ ಪಾತ್ರನಾ ಶಾರ್ಟ್ ಆ್ಯಂಡ್ ಸ್ವೀಟ್. ಹೌದಾ? ಎಸ್. ಸೂಪರ್. ಉಳಿದೋಗ್ಬಿಡುತ್ತೆ ಹಾಂ, ಕ್ರಿಯೇಟ್ ಮಾಡುತ್ತೆ. ಖಂಡಿತ. ಸೂಪರ್. ಯಾಕಂದ್ರೆ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರ ಜೊತೆ ಒಂದು ಫೋಟೋ ತಗೊಳ್ಬೇಕು, ಅವ್ರ ಪಕ್ಕದಲ್ಲಿ ನಿಲ್ಲಬೇಕು ಅಂತ ಅದೆಷ್ಟೋ ಜನ ಅವ್ರು ಹೋದಲ್ಲಿ ಬಂದಲ್ಲಿ ಅವ್ರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದಾಗ ಅಲ್ಲೊಂದಷ್ಟು ಜನ ಸೇರ್ತಾರೆ. ಮನೆ ಹತ್ರ ನಾವು ಕಂಡಂತೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಜನ. ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಣ, ಅವ್ರ ಹತ್ರದಿಂದ ನೋಡಿದ್ರೆ ಸಾಕು ಅಂತ ಹೇಳಿ. ಬಟ್ ನಿಮಗೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ, ಅವ್ರ ಜೊತೆ ಸಿನಿಮಾದಲ್ಲಿ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಎಷ್ಟು ಬ್ಲೆಸ್ಡ್ ಅಂತ ಅನ್ಸುತ್ತೆ ಸರ್? ಎಸ್ ಮೇಡಮ್, ಕಂಪ್ಲೀಟ್ಲಿ ಬ್ಲೆಸ್ಡ್. ಅದೇ ನಾನು ಬಿಗಿನಿಂಗ್ ಹೇಳಿದ್ರಿಂದ ನಿಮ್ಮ ಪತ್ರಕರ್ತರು ನೀವು ಮತ್ತು ಕರ್ನಾಟಕ ಜನತೆಗಳು ಇಷ್ಟಪಟ್ಟಿಲ್ಲ ಇದೆಲ್ಲ ಆಗ್ತಾ ಇದ್ದಿಲ್ಲ. ಎಲ್ಲ ನಿಮ್ಮ ಆಸೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮದು ಪರಿಶ್ರಮ ಒಂದು 20% 80% ನಿಮ್ಮದೇ ಆಗುತ್ತೆ. ಸೊ ಹಂಗಾಗಿ ಅದೊಂದು ತುಂಬ ಖುಷಿ ಇದೆ. ಸಾರ್ ಬಗ್ಗೆ ಹೇಳಕ್ಕೆ ಹೋದರೆ ನಾನು ಇದ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲೂ ಹೊರಡೆ ಕೇಳಿಲ್ಲ. ಸೊ ಅವ್ರ ಬಗ್ಗೆ ನಾನು ಏನೋ ಥಿಂಕ್ ಮಾಡೋದಕ್ಕೆ ಅದೇ ಒಂದು ಭಯ ಇತ್ತು. ಸೀನಿಯರ್ ಆರ್ಟಿಸ್ಟು, ಸೊ ಒಂದು ಸ್ಟ್ರಿಕ್ಟ್ ಆಗಿರ್ತಾರೆ ಹಂಗೆ ಅಂತ ಹೇಳ್ಬಿಟ್ಟು. ಆ ಥರ ಇಲ್ಲ. ಸೊ ಡ್ಯಾನ್ಸ್ ಮಧ್ಯೆ ಒಂದು ಫೈಟು ನಡೆಯುತ್ತೆ. ಸೊ ಅದರಲ್ಲಿ ಇದ್ವಿ ನಾವು. ಸೊ ತುಂಬ ಭಯಂಕರ ಜಾಯಲ್ ಆಗಿದ್ದರು, ಸಖತ್ ಎನರ್ಜೆಟಿಕ್ಕು. ಯಾಕಂದರೆ ಸಾರ್ ಬಂದ ತಕ್ಷಣ ಸೆಟ್ಟು ಫುಲ್ ಎನರ್ಜಿ ಆಗೋದು. ಹಾಗೇನು ಕೊರಿಯೋಗ್ರಾಫು ಮಾಡಿದ್ರು ಸಾರಲ್ಲಿ. ತುಂಬ ಖುಷಿ ಆಯಿತು. ಇದು ಹೇಳ್ಬೇಕು ಇಲ್ಲ ಗೊತ್ತಿಲ್ಲ, ಹೇಳ್ಬಿಟ್ಟೆ. ಚೆನ್ನಾಗಿ ಮಾಡಿದ್ರು. ನಾನು ತುಂಬ ಖುಷಿ ಆಯಿತು ಅದು. ಯಾಕಂದರೆ ನನಗೆ ಹಿಂಗೆ ಬೇಕು ಅಂತ, ಈ ಸೀಕ್ವೆನ್ಸ್ ಹಿಂಗೆ ಬೇಕು, ಒಂದು ಫೈರ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಸಾರೇ ಬಂದ್ಬಿಟ್ಟು ಅದನ್ನು ಎಲ್ಲ ಚೂರು ಚೇಂಜ್ ಮಾಡಿದ್ರು. ಸೊ ಅದೆಲ್ಲ ನೋಡಿದಾಗ ಒಂಚೂರು ಅನಿಸಲ್ಲ, ಥಿಯೇಟ್ರ್ ದೊಡ್ಡದಾಗ ಒಂದು ಬೂಮ್ ಅನಿಸುತ್ತೆ. ಸೊ ಆ ಥರ ಎವ್ರಿ ಪಾಯಿಂಟ್ ಆಫ್ ಎವ್ರಿ ಸೆಕೆಂಡ್ಸ್, ಎವ್ರಿ ಮಿನಿಟ್ಸ್, ಸೆಕೆಂಡ್ಸ್ ಎಲ್ಲರೂ ನೋಡಿ ಈ ಸಿನಿಮಾ ತೆಗೆದಿದ್ದಾರೆ. ಸೊ ದೇವರು ಸುದೀಪ್ ಸರ್ಗೆ ದೊಡ್ಡ ಆಶೀರ್ವಾದ ಕೊಡಬೇಕು ಈ ಸಿನಿಮಾಯಿಂದ, ಮಾರ್ಕ್ ಸಿನಿಮಾಯಿಂದ. ನಮ್ಮೆಲ್ಲರ ಒಂದು ದೊಡ್ಡ ಆಸೆ ಅದು. ಸಾರು ದೇವ್ರು ಬಂದು ಸಾರ್ಗೆ ಆಶೀರ್ವಾದ ಕೊಟ್ಟರೆ ಬ್ಲೆಸ್ಸಿಂಗಲ್ಲಿ ನಾವೆಲ್ಲ ಒಂದು ಕಡೆ ಸೈಡಲ್ಲಿ ಇರ್ತೀವಿ. ನಾವು ಸಾರ್ಗಿದ್ರೆ ನಾವು ಗೆದ್ದಂಗೆ. ಸೊ ಖಂಡಿತ ಪ್ರೇಕ್ಷಕರು ಎಲ್ಲ ದೇವ್ರಂತ ನಿಮ್ಮ ಕೈಲಿದೆ, ಎಲ್ಲೆಲ್ಲ ನೀವೇ ದೇವರು. ಅಂದರೆ ಫಸ್ಟ್ ಆಫ್ ಆಲ್ ನೀವು ಬಂದು ಆ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿದ್ರೆ ಸಾಕು.